ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಈ ಗಣರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಒಂದು ಸುದ್ದಿ ಇಡೀ ಕನ್ನಡ ಚಿತ್ರೋದ್ಯಮ ಹಾಗೇನೆ ಕನ್ನಡದ ಚಿತ್ರಪ್ರೇಮಿಗಳು ಖುಷಿ ಪಡುವಂಥ ಒಂದು ಸುದ್ದಿ ಬಂದಿದೆ. ಅದೇನಂತ ಹೇಳಿದ್ರೆ, ಕನ್ನಡದ ಅಪ್ರತಿಮ ನಟ ಶ್ರೀ ಅನಂತ್ ನಾಗ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಅಂತ ಬಂದಿರೋದು. ನಿಜವಾಗಲೂ ಅತ್ಯಂತ ಸಹಜ ನಟನೆಯಿಂದ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಂತಹ ಅನಂತ್ ನಾಗ್ ಅವರು ಹಾಸ್ಯಪ್ರಧಾನ ಚಿತ್ರಗಳಾಗಿರ್ಬೋದು, ರಾಜಕಾರಣಿ ಪಾತ್ರಗಳಾಗಿರ್ಬೋದು, ದೈವಭಕ್ತಿಯ ಪಾತ್ರಗಳಾಗಿರ್ಬೋದು, ಯಾವುದೇ ಪಾತ್ರ ಆದರೂ ಕೂಡ ತುಂಬ ಅತ್ಯಂತ ಸಹಜತೆಯಿಂದ ಅಭಿನಯಿಸಿ ಜನಮನವನ್ನು ಗೆದ್ದಂತಹ ಈ ಅಪ್ರತಿಮ ಪ್ರತಿಭೆ ನಿಜವಾಗಲೂ ಈ ಒಂದು ಗೌರವಕ್ಕೆ ಅತ್ಯಂತ ಅರ್ಹರಾದಂಥ ಒಂದು ವ್ಯಕ್ತಿತ್ವ ಅಂತಲೇ ಹೇಳ್ಬೋದು. ಅವರ ಸಾಧನೆ ತುಂಬನೇ ಹೆಮ್ಮೆ ಪಡುವಂಥ ಒಂದು ಸಾಧನೆ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ತಡ ಆಯಿತು ಅಂತ ಅನಿಸುತ್ತೆ ಅವರಿಗೆ ಒಂದು ಈ ಗೌರವ ಸಿಗೋದಕ್ಕೆ. ಆದರೂ ಕೂಡ ಕೊನೆಗೂ ಅವರು ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತುಂಬಾ ಖುಷಿ ಪಡುವಂಥ ವಿಚಾರ. ಅವರಿಗೆ ಎಷ್ಟು ಖುಷಿಯಾಗಿದೆಯೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕನ್ನಡ ಚಿತ್ರೋದ್ಯಮದ ಜನರಿಗಾಗಿರ್ಬೋದು, ಕನ್ನಡದ ಪ್ರೇಕ್ಷಕರಿಗಾಗಿರ್ಬೋದು ಈ ಒಂದು ಪ್ರಶಸ್ತಿ ದೊರೆತಿರೋದು ತುಂಬಾ ಖುಷಿಯನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಶ್ರೀ ಅನಂತ್ ನಾಗ್ ಅವರಿಗೆ ಈ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಕ್ಕೆ ಅವರಿಗೆ ಅಭಿನಂದನೆಗಳು ಸರ್. ತಮಗೆ ಆಯುಷ್ಯ ಆರೋಗ್ಯ ಭಗವಂತ ಪಾಲಿಸಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ.